ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಗೆ ಉಂಟಲ್ಲ ಪ್ರೌನ್ಸ್ ತಂದಿದ್ದಾರೆ. ತಂದದಂದರೆ ನನ್ನ ಫ್ರೆಂಡ್ ಇದು ಕೊಟ್ಟದ್ದು. ನನ್ನ ಹಸ್ಬೆಂಡ್ ಊರಲ್ಲಿಲ್ಲ, ಹಾಗಾಗಿ ಅವರಿದ್ದರೆ ತರ್ತಾರೆ ಮಲ್ಪೆಗೆ ಹೋಗಿ. ಹಾಗಾಗಿ ನನ್ನ ಫ್ರೆಂಡ್ ಸ್ವಲ್ಪ ಎಟ್ಟಿ ಪ್ರೌನ್ಸ್ ಕೊಟ್ಟಲು. ಕನ್ನಡದಲ್ಲಿದು ತುಳುವಲ್ಲಿ ಎಟ್ಟಿ ಹೇಳೋದು, ಕನ್ನಡದಲ್ಲಿ ಎಂತ ಹೇಳ್ತಾರಂತ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಪ್ರೌನ್ಸ್ ಹೇಳೋದು. ಇದು ಫ್ರೆಶ್ ದೋಣಿಯದ್ದೆಲ್ಲ ಬರ್ತದಲ್ಲ, ಅದು ಪ್ರೌನ್ಸಲ್ಲಿ ಎಷ್ಟು ಬಗೆ ಉಂಟಂದರೆ, ಇದು ಕರ್ಕಡಿ ಅಂತ ಹೇಳೋದು. ಕರ್ಕಡಿ ಮತ್ತು ತೇಂಬೆಲ್ ಮತ್ತು ಕರ್ಕಡಿ ಒಂದೇ ಸೈಜಲ್ಲಿ ಬರೋದು. ಸ್ವಲ್ಪ ಇದು ಕರ್ಕಡಿ ಆದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಾದರೆ ತೇಂಬೆಲ್ ಅಂತ ಹೇಳ್ತಾರೆ. ಹಾಗೆ ಇದು ನಮಗೆ ಪ್ರೌನ್ಸಲ್ಲಿ 5 ವೆರೈಟಿ ಉಂಟು. ಅದು ಯಾವುದಂದರೆ, ಇದು ಕರ್ಕಡಿ, ಇದರ ಮೇಲೆ ಒಂಚೂರು ದೊಡ್ಡದಾದರೆ ತೇಂಬೆಲ್ ಹೇಳ್ತಾರೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾದರೆ ಬಿಗ್ ಅಂತ ಹೇಳ್ತಾರೆ, ಅದಕ್ಕಿಂತ ಸ್ವಲ್ಪ ದೊಡ್ಡದಾದರೆ ಟೈಗರ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾಸ್ಟ್ಲಿ ಕೆಜಿಗೆ. ಅದಕ್ಕಿಂತ ತುಂಬ ದೊಡ್ಡದಂದರೆ ಲಾಬ್ಸ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ಪರ್ ಕೆಜಿಗೆ 1500 ಇರ್ತದೆ, ಅಷ್ಟು ಕಾಸ್ಟ್ಲಿ ಉಂಟು. ಈಗ ಇದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ, ಮಲ್ಪೆಯಲ್ಲಿ ತುಂಬ ಈಗ ಪ್ರೌನ್ಸ್ ಬರ್ತಾ ಉಂಟು. ಹಾಗಾಗಿ ಇದು ಕೆಜಿಗೆ 280 ಎಷ್ಟು ಇತ್ತಂತೆ, ಈಗ 180 ಎಷ್ಟಾಗಿದೆ ಅಂತೆ ಅಷ್ಟೇ. ಇದು ಪ್ರೌನ್ಸನ್ನು ಹೇಗೆ ನಾವು ಪದಾರ್ಥ ಮಾಡಬೇಕಂದ್ರೆ, ಇದ್ರದ್ದು ಸ್ಕಿನ್ ತೆಗಿಬಾರ್ದು. ಇದ್ರದ್ದು ಮೇಲೆ ಇದು ಸಿಪ್ಪೆ ಉಂಟಲ್ಲ, ಇದು ಸಿಪ್ಪೆ, ಇದು ಸ್ಕಿನ್ ಹೀಗೆ ಇದು ತೆಗಿಬಾರ್ದು. ಇದರ ತಲೆ ತೆಗೆದು ಬೀಲ ಕಟ್ ಮಾಡಿ, ಮತ್ತು ಇದರಲ್ಲಿ ಹೀಗೆ ಒಂದು ಇದ್ರ ಹಾಗಿರ್ತದೆ, ಅದನ್ನು ಕಟ್ ಮಾಡಿ ಇದು ಹೀಗೆ ಇಡ್ಬೇಕು. ಮತ್ತು ಇದರ ಒಂದು ಒಳಗಡೆ ಬ್ಲ್ಯಾಕ್ ಇದ್ದಿರ್ತದೆ, ಅದು ಮಾತ್ರ ತೆಗಿಬೇಕು, ಅದು ಬರ್ತದೆ ಕೈಯಲ್ಲಿ. ಇದೆಲ್ಲ ನಾನು ಕ್ಲೀನ್ ಮಾಡಿಟ್ಟೆ. ನೀವೊಮ್ಮೆ ಹೀಗೆ ಪದಾರ್ಥ ಮಾಡಿ, ಹೇಗೆ ಗೊತ್ತುಂಟ, ಇದೇ ಪ್ರೌನ್ಸ್ ಇದ್ದು ಸಿಪ್ಪೆ ತೆಗಿಯದೆ ಹೀಗೆ ಪದಾರ್ಥ ಮಾಡಿ. ಈ ಪದಾರ್ಥಕ್ಕೆ ನಾವು ಮಸಾಲೆ ಬೇರೆ ಹಾಕಬೇಕಂತಿಲ್ಲ, ಮೀನಿನ ಮಸಾಲೆ ಮಾಡ್ತೇವಲ್ಲ ಅದೇ ಮಸಾಲೆ ಹಾಕಿ ಮಾಡಿ. ಎಷ್ಟು ಪರಿಮಳ ಬರ್ತದೆ, ಅದು ಕುದಿ ಬರುವಾಗ ಒಂದು ಪರಿಮಳ ಬರ್ತದಲ್ಲ, ಅಷ್ಟೇ ಸೂಪರಾಗಿ. ಅದು ತಿನ್ನುವಾಗ ಸಹ ಇದೊಂದು ಬಾಯಿಗೆ ಹಾಕಿ ಹೀಗೆ ತಿನ್ನುವಾಗ ಉಂಟಲ್ಲ, ರಸ ಎಲ್ಲ ಎಳೀತದೆ ಅದರದ್ದು, ಅದೊಂದು ಟೇಸ್ಟೇ ಬೇರೆ. ನೀವು ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನಾನೀಗ ಎಂತೆಲ್ಲ ಹಾಕ್ತೇನೆ ಅಂದರೆ, ಮಸಾಲೆ ಎಲ್ಲ ನಾನೀಗ ರೆಡಿ ಮಾಡಿದ್ದಷ್ಟೇ. ಇದಕ್ಕೆ ಉಂಟಲ್ಲ, ಒಂದು ಆನಿಯನ್ ತಗೊಂಡೆ ಸಣ್ಣದಾಗಿ ಹೆಚ್ಚಿ, ಮತ್ತು ಇದಕ್ಕೆ ಒಂದು ಟೊಮೆಟೊ ತಗೊಂಡೆ ಸಣ್ಣದಾಗಿ. ಇದಕ್ಕೆ ಇದಕ್ಕೆ ಕಾಯಿ ಮೆಣಸು ಸಹ ಹಾಕ್ಬೋದು. ನಾನು ಉಂಟಲ್ಲ ಮಸಾಲೆ ಸ್ವಲ್ಪ ಖಾರನೇ ಆಗಿದೆ, ಅದಕ್ಕೆ ನಾನು ಕಾಯಿ ಮೆಣಸು ಹಾಕಲಿಲ್ಲ. ಕಾಯಿ ಮೆಣಸು ಹಾಕಿ ಸ್ಕಿಪ್ ಮಾಡಬೇಡಿ, ಒಳ್ಳೆಯದಾಗ್ತದೆ. ಮತ್ತು ಇದಕ್ಕೆ ನಾನು ಮಸಾಲೆ ಹಾಕ್ತೇನೆ, ಮೀನಿನದ್ದೇ ಮಸಾಲೆ ಇದ್ದು, ನಾನು ಬೇರೆ ಎಂತ ಇದು ಮಾಡಲಿಲ್ಲ. ಇದಕ್ಕೋಸ್ಕರ ಕಡ್ದೆಲ್ಲ ಹಾಕಲಿಲ್ಲ. ನಾನು ಮೊನ್ನೆ ಪ್ರೌನ್ಸ್ ಗ್ರೇವಿಯದ್ದು ವಿಡಿಯೋ ಮಾಡಿದ್ದೇನಲ್ಲ, ಅದರಲ್ಲಿ ಉಂಟು ನಿಮಗೆ ಆ ಥರ ಪ್ರೌನ್ಸ್. ಅದು ಸಹ ಫ್ರೆಶ್ ಪ್ರೌನ್ಸ್, ಮಾತ್ರ ಅದರ ಸಿಪ್ಪೆ ತೆಗೆದಿದ್ದೇನೆ ನಾನು. ಅದಕ್ಕೆ ಬೇರೆ ಗ್ರೇವಿ, ಇದು ಬೇರೆ. ಇದು ನಮಗೆ ಮೀನಿನ ಮಸಾಲೆ ಉಂಟಲ್ಲ ಅದಕ್ಕೆ. ಇದು ಮಾತ್ರ ಸಾರನ್ನು ಉಂಟಲ್ಲ ಸ್ವಲ್ಪ ನೀರೇ ಮಾಡಬೇಕು, ದಪ್ಪ ಇಡ್ಲಿಕ್ಕಿಲ್ಲ. ಇದು ದಪ್ಪ ಇಟ್ಟರೆ ಅಷ್ಟು ಒಳ್ಳೆಯದಾಗೋದಿಲ್ಲ, ಹಾಗೆ ಸ್ವಲ್ಪ ನೀರೇ ಮಾಡಬೇಕು. ಅದು ಮಾತ್ರ ಪದಾರ್ಥ ರೈಸನ್ನು ಇದು ಮಾಡಬೇಕು, ಬಗ್ಗಿಸಿ ಪುಡಿಯಾಗಿ ಹೀಗೆ ಗಂಜಿ ಥರ ಅಲ್ಲ, ರೈಸೇ ಮಾಡಬೇಕು. ಅನ್ನವನ್ನು ಇದು ಮಾಡ್ತೇವಲ್ಲ ನಾವು, ಹಾಗೆ ಮಾಡಿ ಅದಕ್ಕೆ ಹಾಕಿ ತಿನ್ನುವಾಗ ಅಷ್ಟೇ ಟೇಸ್ಟಿಯಾಗಿ ಬರ್ತದೆ. ನೀವು ಸುಮ್ಮನೆ ಟ್ರೈ ಮಾಡಿ. ನಾನು ಹೇಗೆ ಮತ್ತೊಂದು ತೋರಿಸ್ತೇನೆ, ಮತ್ತೆಂತ ಹಾಕ್ತೇನೆ ಅಂತ ತೋರಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವರಿಗೆ ಎಂತ ಗೊತ್ತುಂಟ, ನಾನು ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ವಿಡಿಯೋದಲ್ಲಿ ಹೇಳ್ತೇನೆ ಅಲ್ಲ, ಅದಕ್ಕೆ ಒಬ್ಬರು ಹೀಗೆ ಕೆಲವರು ಸಬ್ಸ್ಕ್ರೈಬ್ ಮಾಡಿದನ್ನು ಸಹ ಇನ್ನೊಮ್ಮೆ ಒತ್ತಾರೆ ಸಬ್ಸ್ಕ್ರೈಬ್. ಆವಾಗ ಸಬ್ಸ್ಕ್ರೈಬ್ ಹೋಗ್ತದೆ. ಅದು ನಂದು ಮೊನ್ನೆ ನೋಡುವಾಗ 622 ಇತ್ತು, ಈಗ ನೋಡುವಾಗ 620 ಇದೆ. ಯಾಕಂದರೆ ಕೆಲವರು ಎಂತ ಮಾಡ್ತಾರೆ ಗೊತ್ತುಂಟ, ಸಬ್ಸ್ಕ್ರೈಬ್ ಒಂದು ಸಲ ಒತ್ತಾರಲ್ಲ, ಅದೇ ಸಬ್ಸ್ಕ್ರೈಬ್ ಆಗಿರ್ತದೆ, ಮತ್ತೆ ಇನ್ನೊಮ್ಮೆ ಒತ್ತಬಾರ್ದು, ಆಯಿತಾ? ಹಾಗೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ. ನೋಡಿ, ಇದು ಸಾರನ್ನು ಸ್ವಲ್ಪ ಇಷ್ಟು ತೆಳು ಇಡಬೇಕು. ನಾನು ನಿಮಗೆ ಸ್ಪೂನಲ್ಲಿ ತೋರಿಸ್ತೇನೆ. ಸ್ವಲ್ಪ ನೀರು ಹಾಕ್ಬೋದು. ಈಗ ನಾನು ಕುದಿಲಿಕ್ಕೆ ಇಡ್ತೇನೆ ಅದನ್ನು. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಎಷ್ಟು ಬೇಕಷ್ಟು ಹಾಕಿ ನೋಡಿ ಹಾಕಿ. ಈಗ ಇದರ ಮಸಾಲೆ ಹೇಗಿರಬೇಕಂದ್ರೆ, ಎಷ್ಟು ತೆಳು ಇಲ್ಲದ್ರೆ ಎಷ್ಟು ದಪ್ಪ ಇರಬೇಕಂದ್ರೆ ಇಷ್ಟಿದ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಮತ್ತು ತುಂಬ ದಪ್ಪ ಮಾಡಿದರೆ ಅದಷ್ಟು ಟೇಸ್ಟ್ ಆಗೋದಿಲ್ಲ. ಸ್ವಲ್ಪ ನೀರು ಇರಬೇಕು, ತುಂಬ ನೀರಲ್ಲ, ಇದು ಸಾಕು. ಇನ್ನು ಕುದಿಯುವಾಗ ಕರೆಕ್ಟ್ ಆಗ್ತದೆ. ಇದು ಒಳ್ಳೆಯದು ಕುದಿ ಬರಲಿ, ಆವಾಗ ತನಕ ನಾವು ಬಾಯಿ ಮುಚ್ಚಿಕೊಳ್ಳಿ. ಸಾರು ಸಹ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ.
ಈಗ ಸ್ವಲ್ಪ ಇದು ದಪ್ಪ ಆಗ್ತದೆ. ನನಗೆ ಯಾವಾಗ ನೆನಪು ಹೋಯಿತು ಪ್ರೌನ್ಸಿಗೆ ಕನ್ನಡದಲ್ಲಿ ಅಂತ ಹೇಳೋದಂತೆ ಸಿಗಡಿ ನೆನಪು. ತುಳುವಲ್ಲಿ ನಾವು ಮಾತಾಡಿ ತುಳುವಲ್ಲಿ ನಾವು ಎಟ್ಟಿ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಸಿಗಡಿ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಪ್ರೌನ್ಸ್ ಅಂತ ಹೇಳ್ತೇವೆ. ನಮಗೆ ತುಳು ಮಾತಾಡಿ ಸ್ವಲ್ಪ ಕನ್ನಡ ಆಚೆ ಆಗ್ತದೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಹಾಗೆ ನೋಡಿ ಈಗ ಇಷ್ಟು ದಪ್ಪ ಬಂತು ನೋಡಿ, ಸಾಕಿಷ್ಟು. ಇನ್ನೂ ಸಹ ಬರ್ತದೆ ಸ್ವಲ್ಪ, ಅದು ಪ್ರೌನ್ಸ್ ಹಾಕಿದಾಗ ಅದರ ಎಗ್ಗಿದ್ದೆಲ್ಲ ಬಿಟ್ಟ ಮೇಲೆ ಅದು ಸ್ವಲ್ಪ ದಪ್ಪ ಬರ್ತದೆ. ಈ ಗ್ರೇವಿಯನ್ನು ಉಂಟಲ್ಲ ಇವತ್ತು ರೈಸಿಗೆ ಹಾಕಿ ತಿಂದರೆ ಮರುದಿವಸ ಉಂಟಲ್ಲ ನಿಮಗೆ ದೋಸೆ ಇಡ್ಲಿಗೆಲ್ಲ ಸೂಪರ್ ಕಾಂಬಿನೇಷನ್. ಸೂಪರ್ ಅಂದರೆ ಸೂಪರ್. ಅದರಲ್ಲಿ ಮುಳುಗಿಸಿ ತಿಂದರೆ ಉಂಟಲ್ಲ ಅಷ್ಟೇ ಒಳ್ಳೆಯದಾಗ್ತದೆ. ಹೀಗೆ ಸ್ಕಿನ್ ಇಟ್ಟು ನಾವು ಮಾಡ್ತೇವಲ್ಲ ಪ್ರೌನ್ಸು, ಅದು ಹೇಳೋದು. ಈಗ ಕುದಿ ಬರ್ತಾ ಉಂಟು, ಸಾಕು ಇಷ್ಟು ಕುದಿದದ್ದು. ಈಗ ಇದಕ್ಕೆ ಪ್ರೌನ್ಸ್ ಹಾಕ್ತೇನೆ ನೋಡಿ. ಪ್ರೌನ್ಸ್ ನೀರೆಲ್ಲ ಹಾಕಬಾರ್ದು, ಪ್ರೌನ್ಸ್ ಇದ್ದು ನೀರೆಲ್ಲ ಹೀಗೆ ಸ್ವಲ್ಪ ಹೀಗೆ ಮಾಡಿ ಹಾಕಬೇಕು, ಸ್ವಲ್ಪ ಡ್ರೈ ಮಾಡಿ ನೋಡಿ. ಹೀಗೆ ಇದಕ್ಕೆ ಒಳ್ಳೆಯದು. ಇದಾದರೆ ಹೀಗೆ ಮಿಕ್ಸ್ ಮಾಡ್ಬೋದು. ನಮಗೆ ಫಿಶೆಲ್ಲ ಇಷ್ಟು ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದು ಪುಡಿ ಆಗ್ತದೆ. ಇದಾದರೆ ಪುಡಿ ಆಗೋದಿಲ್ಲ. ಈಗ ಎಲ್ಲ ಸ್ವಲ್ಪ ಇದು ಒಳ್ಳೆಯದು ಕುದಿ ಬರಬೇಕು. ಮತ್ತು ನಾನು ಇದಕ್ಕೆ ಎಂತ ಹಾಕ್ತೇನೆ ಅಂತ ಹೇಳ್ತೇನೆ. ಈಗ ಇದನ್ನೊಂದು ಒಂಚೂರು ಬಾಯಿ ಮುಚ್ಚುವ. ಫುಲ್ಲು ಬಾಯಿ ಮುಚ್ಚಲಿಕ್ಕೆ ಹೋಗಬೇಡ, ಅದು ಉಬ್ಬಿ ಬರ್ತದೆ ಫುಲ್ಲು. ಅದೆಂತ ಹೇಳ್ತಾರೆ, ಫುಲ್ಲು ಮೇಲೆ ಬರ್ತದಲ್ಲ ಹಾಗೆ. ಈಗ ಅರ್ಧ ಬಾಯಿ ಮುಚ್ಚಿದ್ರೆ ಸಾಕು, ಇಲ್ಲದ್ರೆ ಅದು ಫುಲ್ಲು ಉಕ್ಕಿ ಹೋಗ್ತದೆ. ಅದಕ್ಕೆ ಪ್ರೌನ್ಸ್ ಹಾಕಿದಾಗ ಅದು ನೊರೆ ಟೈಪ್ ಬಂದು ಉಕ್ಕಿ ಹೋಗ್ತದೆ. ಅದಕ್ಕೆ ಈಗೆಲ್ಲ ಉಪ್ಪು ಎಲ್ಲ ಕರೆಕ್ಟ್ ಚೆಕ್ ಮಾಡಿ ಹೇಳ್ತೇನೆ ನಾನು ನಿಮಗೆ. ನೋಡಿ ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಇಷ್ಟು ಸಾಕು, ತುಂಬ ಕುದಿಸ್ಬೇಕಂತಿಲ್ಲ, ಇದು ಬೇಗ ಬೇಯ್ತದೆ. ಎಷ್ಟು ಪರಿಮಳ ಬರ್ತಾ ಉಂಟಂದರೆ, ನನ್ನ ಫ್ರೆಂಡ್ ಹೇಳಿದೆಲ್ಲ, ಅವರ ಅಪ್ಪ ಇಲ್ಲಿ ದೋಣಿಗೆನೆ ಹೋಗೋದು. ಪಾಪ ಎಷ್ಟು ಕಷ್ಟಪಡ್ತಾರೆ ಮಲ್ಪೆಯವರಂದರೆ, ಮೊಗವೀರ ಜನಗಳೇ ಅಷ್ಟು ಹಾರ್ಡ್ ವರ್ಕ್. ಯಾಕಂದರೆ ತುಂಬ ಈಗ ಕಡಲೆಲ್ಲ ತುಂಬ ರಫ್ ಅಲ್ಲ, ಹಾಗಾಗಿ ಆ ಕಡಲಿಗೆ ಹೋಗಿ ಅದು ಸ್ವಲ್ಪ ಬೋಟಲ್ಲೆಲ್ಲ ದೋಣಿಯಲ್ಲಿ ಹೋಗಿ ಎಷ್ಟು ಕಷ್ಟ ಅವರದ್ದು ಜೀವನ ಗೊತ್ತುಂಟೆ. ಹೋದ ಹಾಗೇನೆ ಅವರು ಮತ್ತೆ ಬರ್ತಾರಂತ ಎಣಿಸ್ಲಿಕ್ಕೇನಿಲ್ಲ, ಹಾಗೆ ತುಂಬ ಕಷ್ಟ ಉಂಟು ಮಲ್ಪೆಯದ್ದು ಜೀವನ. ಮಲ್ಪೆಯದಂದರೆ ಈಗಿನ ಮಳೆಗಾಲದ್ದು ಜೀವನ ಅಷ್ಟು ಕಷ್ಟ ಉಂಟು. ಅವರ ಅಪ್ಪ ಹೋಗಿದ್ರು, ಅವರ ದೋಣಿ ಗಟ್ಟಿಯಾಗಿದಂತೆ, ಹಾಗೆ ಅವರವರ ಮನೆಗೆ ತಂದದ್ರಲ್ಲಿ ನನಗೆ ಸ್ವಲ್ಪ ಕೊಟ್ಟದ್ದವಳು. ಈಗ ಟೇಸ್ಟ್ ಎಲ್ಲ ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ನಾನು ಲಾಸ್ಟಿಗೆ ಎಂತ ಹಾಕ್ತೇನೆ ಅಂದರೆ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೇನೆ. ಇನ್ನೂ ಸಹ ಅದರದ್ದು ಸ್ಮೆಲ್ ಇನ್ನೂ ಸಹ ಡಬಲ್ ಆಗ್ತದೆ, ಅಷ್ಟು ಟೇಸ್ಟಿ ಆಗ್ತದೆ. ಮತ್ತು ಇದಕ್ಕೆ ಸ್ವಲ್ಪ ಆಯಿಲ್, 1 ಸ್ಪೂನ್ಸ್ ಇಲ್ಲ, ಒಂದು ಅರ್ಧ ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಹೀಗೆ ಹೀಗನ್ನು ಮಿಕ್ಸ್ ಮಾಡಿ ಮುಚ್ಚಿ ಮತ್ತೆ ನಾನು ಸರ್ವ್ ಮಾಡುವಾಗ ನಿಮಗೆ ಸಿಗ್ತೇನೆ. ಆಯಿತು, ನಮ್ಮದು ಎಟ್ಟಿ ಸರ್ ರೆಡಿ. ಇನ್ನು ನಾನು ಮತ್ತೆ ಊಟದೊಂದಿಗೆ ಸಿಗ್ತೇನೆ ನಿಮಗೆ, ರೈಸ್ನೊಂದಿಗೆ. ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೇನೆ. ಬಾಯ್ಲ್ಡ್ ರೈಸಿಗೆ ಮಾತ್ರ ಒಳ್ಳೆ ಕಾಂಬಿನೇಷನು ಎಟ್ಟಿ ಸಾರು. ಆವಾಗ ನೋಡಿ ಎಷ್ಟು ತೆಳು ಇತ್ತು, ಈಗ ಸ್ವಲ್ಪ ತಣ್ಣಗಾದ ಮೇಲೆ ಎಷ್ಟು ದಪ್ಪ ಆಗ್ತದೆ ನೋಡಿ ಇದು ಗ್ರೇವಿ. ಒಳ್ಳೆಯದಾಗ್ತದೆ, ನೀವು ಒಮ್ಮೆ ಟ್ರೈ ಮಾಡಿ. ಇದು ನೋಡಿ, ಇದು ಸಿಪ್ಪೆ ಉಂಟಲ್ಲ, ಸಿಪ್ಪೆ ಹೀಗೆ ಅದು ಹೀಗೆ ಬಾಯಿಗೆ ಹಾಕಿ ಚೀಪಿದಾಗ ಎಷ್ಟು ಒಳ್ಳೆಯದಾಗ್ತದೆ. ಮತ್ತು ಹೀಗೆ ಸಿಪ್ಪೆ ತೆಗೆದು ತಿಂದರೆ ಅದು ಹೀಗೆ ಸಿಪ್ಪೆ ತೆಗೆದು ತಿಂದರೆ ಆಯಿತು. ಹೀಗೆ ಗ್ರೇವಿ ಹಾಕಿ ಬಿಸಿ ಬಿಸಿ ರೈಸಿಗೆ ನೋಡಿ ಹೀಗೆ, ವಾವ್, ಸೂಪರಾಗಿ ಬರ್ತದೆ. ನೀವು ಸಹ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.